ನಮ್ಮ ರಾಜವಲಿ ಹಬ್ಬದ ಪಾರ್ಟ್ 4 ವಿಡಿಯೋ ಆಗಿರುತ್ತೆ. ನೀವಿನ್ನು ಪಾರ್ಟ್ 1, 2, 3 ವಿಡಿಯೋಸ್ ನೋಡಿಲ್ಲ ಅಂದರೆ ಆ ವಿಡಿಯೋಸ್ನ ನೋಡಿ ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಆವಾಗ ನಿಮ್ಗೆ ಎಲ್ಲನೂ ನೀಟಾಗಿ ಅರ್ಥ ಆಗುತ್ತೆ. ಮೊದಲನೇ ಸಾರಿ ಮಸೀದಿ ಒಳಗಡೆ ಹೋಗಿ ಪೂಜೆ ಮಾಡಿಕೊಂಡು ಆಚೆ ಬಂದ ಮೇಲೆ ಆಚೆ ಕಡೆ ಒಂದೊಂದು 3ರಿಂದ 4 ಕಡೆ ಮತ್ತೆ ಪೂಜೆಗೆ ಹೋಗಬೇಕಾಗುತ್ತೆ. ಪ್ರತಿ ಸರಿ ಪೂಜೆಗೆ ಹೋಗಬೇಕಾದ್ರೂ ಆ ಫಕೀರರು ಅಂತ ಹೇಳಿ ಕರೀತಾರೆ, ಅವರು ಬಂದು ಪೂಜೆಗೆ ಕರ್ಕೊಂಡು ಹೋಗ್ತಾರೆ. ಅದನ್ನು ಬಡ್ಕೊಂಡು ಸೌಂಡ್ ಮಾಡಿಕೊಂಡು ಅದನ್ನು ಏನಂತ ಕರೀತಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ಅವರೇ ಬಂದು ಪ್ರತಿ ಸಲಿನೂ ಬೇರೆ ಬೇರೆ ಪ್ಲೇಸ್ಗಳಿಗೆ ಪೂಜೆಗೆ ಕರ್ಕೊಂಡು ಹೋಗೋದು. ಇದೆಲ್ಲ ಅಲ್ಲೇ ಮಸೀದಿಯ ಸರೌಂಡಿಂಗ್ ಒಳಗಡೆ ನಡೆಯುವಂತಹ ಪೂಜೆ ಆಗಿರುತ್ತೆ. 1-2 ಮರಗಳಿದೆ. ಸೊ ಆ ಮರಗಳು ದೇವರ ಮರಗಳಂತ ಹೇಳ್ತಾರೆ. ಅಲ್ಲಿ ಪೂಜೆಗಳನ್ನ ನಡೆಯುತ್ತೆ. ನಂತರ ಇಲ್ಲೊಂದು ಗೋರಿ ಇದೆ, ಅದರ ಸುತ್ತಲೂ ಸಹ ಪ್ರದಕ್ಷಿಣೆ ಹಾಕಿ ಪೂಜೆನ ಮಾಡ್ತಾರೆ. ಪೂಜೆ ಮಾಡೋದು ಅಂದರೆ ನಮ್ಮ ಥರ ಗಂಧದ ಕಡ್ಡಿ ಬೆಳಗ್ಗೆ ಅಥವಾ ಕರ್ಪೂರ ಬೆಳಗ್ಗೆ ಅದೆಲ್ಲ ಏನು ಪೂಜೆ ಮಾಡೋದಿಲ್ಲ ಅವರು. ಸೊ ಅವ್ರದ್ದೇ ಲ್ಯಾಂಗ್ವೇಜ್ನಲ್ಲಿ ಅವರು ಪ್ರೇಯರ್ ಮಾಡ್ತಾರೆ. ಪ್ರೇಯರ್ನೆಲ್ಲ ಮಾಡೋದೇ ಅವ್ರ ಪ್ರಕಾರ ಪೂಜೆ ಆಗಿರುತ್ತೆ. ಸೊ ನಾವು ಅದನ್ನು ಕೇಳಿಸ್ಕೊತೀವಿ. ಅದೇನಂತ ನನಗಂತೂ ಅರ್ಥ ಆಗಲ್ಲ, ಬಟ್ ಕೇಳಿಸ್ಕೊತೀವಿ. ಸೊ ಅವರು ಪ್ರೇಯರ್ ಮಾಡಿ ಪೂಜೆನ ಮಾಡ್ತಾರೆ. ಇನ್ನು ಕೊನೆಯದಾಗಿ ನಮ್ಮ ಭಾಷೆಯಲ್ಲಿ ನಮ್ಮ ಸ್ಟೈಲಲ್ಲಿ ಪೂಜೆ ನಡೆಯುವಂಥದ್ದು, ಇದು ಕೊನೆ ಪೂಜೆ ಇಲ್ಲಿ ನಡೆಯುವಂಥದ್ದು. ಇದನ್ನು ಭರಮಪ್ಪನ ಗುಡಿ ಅಂತ ಹೇಳ್ತಾರೆ. ಸೊ ನಾವು ಇಲ್ಲಿ ಬರೀ ಹಿಂದೂಗಳಷ್ಟೇ ಸೇರಿಕೊಂಡು ತೆಂಗಿನಕಾಯಿ ಇಟ್ಟು, ಬಾಳೆಹಣ್ಣು ಇಟ್ಟು, ಕಾಯೆಲ್ಲ ಒಡೆದು, ಗಂಧದ ಕಡ್ಡಿ ಕರ್ಪೂರ ಹಚ್ಚಿ ಪೂಜೆ ಮಾಡೋದು. ಇದೊಂದು ಜಾಗದಲ್ಲಿ ಮಾತ್ರ ನಾವು ನಮ್ಮ ಶೈಲಿಯಲ್ಲಿ ಪೂಜೆ ಮಾಡೋದಾಗಿರುತ್ತೆ. ಇನ್ನು ಮಿಕ್ಕಿದ ಕಡೆ ಎಲ್ಲ ಅವರ ಶೈಲಿನಲ್ಲೇ ಪೂಜೆ ಮಾಡಲಾಗುತ್ತೆ. ಸೊ ನಾನು, ಆಂಟಿ, ಅಶು ಎಲ್ಲರೂ ಒಟ್ಟಿಗೆ ಇಲ್ಲಿ ಮಂಗಳಾರತಿ ಮಾಡಿ ಪೂಜೆನ ಮಾಡಿದ್ವಿ. ಮೇಯ್ನಾಗಿ ಇಲ್ಲಿ ನಾವು ಮಾಡುವಂಥದ್ದು ಮೊಸರನ್ನ ಎಡೆಯಾಗಿ ಇಟ್ಟಿರ್ತಾರೆ, ಹಾಗೂ ನಾವು ಮಾಡಿರುವಂತಹ ಪ್ರಸಾದ ಮಲಿದ ಅಂತ ಏನು ಕರಿತೀವಲ್ವ, ಸೊ ಅದನ್ನು ಇಲ್ಲಿ ಪ್ರಸಾದವಾಗಿ ಇಟ್ಟು ಪೂಜೆ ಮಾಡೋದು. ಕೊನೆಯದಾಗಿ ಪೂಜೆ ಎಲ್ಲ ಆದಮೇಲೆ ಮೊಸರನ್ನ ಹಾಗೂ ಮಲಿದನ ಎಲ್ರಿಗೂ ಪ್ರಸಾದವಾಗಿ ಹಂಚುತ್ತಾರೆ. ಅದನ್ನೇ ಇಲ್ಲಿ ಹೋಗುವಾಗ ಊಟ ಮಾಡ್ಕೊಂಡು ಹೋಗುವಂಥದ್ದು.